ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ಬೆಣ್ಣೆಯಿಂದ ತುಪ್ಪನ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಈ ಬೆಣ್ಣೆನ ನಾವು ನ್ಯಾಚುರಲ್ಲಾಗಿ ಮನೆಯಲ್ಲೇ ರೆಡಿ ಮಾಡಿರೋದು. ಇದು ಮನೆ ಮೊಸರಿಂದ ಬೆಣ್ಣೆನ ಮಾಡಿರೋದು ಗೈಸ್. ತುಂಬ ನ್ಯಾಚುರಲ್, ಫುಲ್ ನ್ಯಾಚುರಲ್ ಬೆಣ್ಣೆ ಇದು. ಈ ಬೆಣ್ಣೆನ ಮೊದಲನೇದಾಗಿ ಮಜ್ಜಿಗೆಯಿಂದ ಬೇರ್ಪಡಿಸ್ಕೋಬೇಕು ಗೈಸ್. ಏನಕ್ಕಂದರೆ ಬೆಣ್ಣೆನ ನೀಟಾಗಿ ಬೇರ್ಪಡಿಸ್ಕೊಂಡ್ರೇ ತುಪ್ಪ ಬೇಗ ಆಗುತ್ತೆ. ಸೊ ಹಾಗಾಗಿ ನೋಡಿ ಗೈಸ್, ಇದು ನಾವು 3 ಸೇರು ಬೆಣ್ಣೆ ತೊಗೊಂಡಿದ್ದೀವಿ. ಇಲ್ಲಿ 3 ಸೇರು ಬೆಣ್ಣೆಗೆ ಎಷ್ಟು ತುಪ್ಪ ಬರುತ್ತೆ, ಎಷ್ಟು kg ತುಪ್ಪ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಗೈಸ್. ನೋಡಿ, ಇದು 3 ಸೇರು ಬೆಣ್ಣೆ ಇದೆ ಇದರಲ್ಲಿ. ಮತ್ತು ಇನ್ನೂ ಒಂದು ಸ್ವಲ್ಪ ಬೆಣ್ಣೆನ ನಾವು ಎತ್ತಿಟ್ಕೊತಿದ್ದೀವಿ. ಏನಕ್ಕಂದರೆ ನಮಗೆ ಹಸಿ ಬೆಣ್ಣೆ ಅಂದರೆ ತುಪ್ಪ ಕಾಯಿಸ್ತಲೇ ಅದೇ ಹಾಗೆ ಸಪ್ರೇಟ್ ಬೆಣ್ಣೆಯನ್ನು ಅನ್ನದಲ್ಲಿ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ನಾನು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಇಷ್ಟು ನಾವು ಊರಿಂದ ಅಮ್ಮ ಕೊಟ್ಟು ಕಳಿಸಿರೋದು ಗೈಸ್. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನಿಸ್ತು, ಅದಕ್ಕೆ ಹೇಳಿದೆ. ಇಷ್ಟು ವಸ್ತುಗಳನ್ನ ಪ್ರೀತಿಯಿಂದ ಕೊಟ್ಟು ಕಳಿಸಿರೋದು. ನೋಡಿ, ಇಲ್ಲಿ 3 ಸೇರು ಬೆಣ್ಣೆ ಇದೆ. 3 ಸೇರು ಬೆಣ್ಣೆಯಲ್ಲಿ ಎಷ್ಟು ತುಪ್ಪ ಬರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಹೇಗೆ ತುಪ್ಪ ಮಾಡೋದಂದರೆ ತುಂಬ ಈಸಿ ಪ್ರೊಸೆಸಿಂಗ್ ಇದು. ಸ್ಟವ್ ಆನ್ ಮಾಡಿ ಬೆಣ್ಣೆನ ಒಂದು ಬೌಲಲ್ಲಿ ಹಾಕಿ ಸ್ಟವ್ ಮೇಲೆ ಇಟ್ಬಿಟ್ಟು ಅದನ್ನ ಕರ್ಗಕ್ಕೆ ಬಿಡಬೇಕು ಗೈಸ್. ನೋಡಿ, ಇಷ್ಟೇ ಈಸಿ ಪ್ರೊಸೆಸಿಂಗು. ಇದನ್ನ ಫುಲ್ ಕರಗಬೇಕು. ಬೆಣ್ಣೆ ಕರಗಬೇಕಾದ್ರೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಕರಗಿಸ್ಕೊಳ್ಳಿ, ನೋ ಪ್ರಾಬ್ಲಮ್. ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರಗಿಸ್ಕೊಂಡ್ರೆ ಬೇಗ ಕರಗುತ್ತೆ ಬೆಣ್ಣೆ. ನೋಡಿ, ಇದು ನೀಟಾಗಿ ಕರಗ್ತಿದೆ. ಇವಾಗ ಬೆಣ್ಣೆ ಏನು ಬೇರೆ ಥರ ವಸ್ತುಗಳನ್ನೆಲ್ಲ ಹಾಕಿ ನಾವೇನು ಬೆಣ್ಣೆ ಮಾಡ್ತಿಲ್ಲ, ಇಲ್ಲಿ ನ್ಯಾಚುರಲ್ಲಾಗಿ ಪ್ಲೇನಾಗಿ ಮಾಡ್ತಿದ್ದೀವಿ. ನೋಡಿ, ಬೆಣ್ಣೆ ಕರಗಿ ಈ ಥರ ಯೆಲ್ಲೋ ಕಲರ್ ಆಗುತ್ತೆ. ಇದು ಹಸು ಬೆಣ್ಣೆ ಅಲ್ಲ, ಇದು ಎಮ್ಮೆ ಬೆಣ್ಣೆ. ಎಮ್ಮೆ ಬೆಣ್ಣೆ ಇದೇ ಥರ ಕಲರ್ ಆಗುತ್ತೆ. ಹಸು ಬೆಣ್ಣೆ ಇನ್ನೂ ಫುಲ್ ಯೆಲ್ಲೋ ಕಲರ್ ಬರುತ್ತೆ. ಸೊ ನೋಡಿ ಗೈಸ್, ಇದು ಫುಲ್ಲು ಆ ವೈಟ್ ಕಲರ್ ಇರೋದೆಲ್ಲ ಫುಲ್ ಕರ್ಗೋಗ್ಬೇಕು ಗೈಸ್. ಫುಲ್ ಕರ್ಗೋಗಿ ಫುಲ್ ಪ್ಲೇನ್ ಆಗಬೇಕು. ಫುಲ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಕಾಯಿಸ್ಕೋಬೇಕು ಗೈಸ್. ಬೆಣ್ಣೆನ ನೀಟಾಗಿ ಕಾಯಿಸಿಲ್ಲ, ಅದು ನೀಟಾಗಿ ವೈಟ್ ಕಲರ್ ಇರೋದು ಮತ್ತು ಮಜ್ಜಿಗೆ ಅಂಶ ಏನಿರುತ್ತೆ ಅದೆಲ್ಲ ಹೋಗಿಲ್ಲ ಅಂದರೆ ಬೆಣ್ಣೆ ಹಾಳಾಗಿಬಿಡುತ್ತೆ. ಅದು ಹಾಳಾಗಿಬಿಡುತ್ತೆ ಗೈಸ್. ಸ್ಮೆಲ್ಲೆಲ್ಲ ಬಂದು ಹಾಳಾಗಿಬಿಡುತ್ತೆ, ಅದನ್ನು ತಿನ್ನೋಕ್ಕೂ ಆಗೋಲ್ಲ. ಸೊ ಹಾಗಾಗಿ ಇದನ್ನು ನೀಟಾಗಿ ಕಾಯಿಸ್ಕೋಬೇಕು. ಇದು ಬೆಣ್ಣೆ ಎಲ್ಲ ಫುಲ್ ಕಾದಾದ್ಮೇಲೆ ಈ ಥರ ವೈಟ್ ಕಿರೋ ನೊರೆ ಎಲ್ಲ ಹೋಗಾದ್ಮೇಲೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಗೈಸ್. ನೋಡಿ, ಆ ಥರ ವೈಟ್ ಇರೋದಲ್ವಾ, ಅದೆಲ್ಲ ಹೋಗಬೇಕು ಗೈಸ್. ನೀಟಾಗಿ ಕಾಯಿಸ್ಕೋಬೇಕು. ನೋಡಿ, ಈ ಥರ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಕಾಯಿಸ್ಕೋಬೇಕು ಗೈಸ್. ಇವಾಗ ಟ್ರಾನ್ಸ್ಪರೆಂಟ್ ಆಗಿದೆ. ಇವಾಗ ತುಪ್ಪ ರೆಡಿ ಆಗಿದೆ. ಇದನ್ನು ನಾವು ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ಆರಲಿಕ್ಕೆ ಬಿಡಬೇಕು ಗೈಸ್. ನೋಡಿ, ಇವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿದ್ಮೇಲೆ ಅದು ಬಬಲ್ಸ್ ಎಲ್ಲ ಬಿಟ್ಕೋತಿದೆ, ಫುಲ್ ಗುಳ್ಳೆಗಳೆಲ್ಲ ಬಿಟ್ಕೊಳ್ಳುತ್ತೆ. ಇವಾಗ ಒಂದು ಸ್ವಲ್ಪ ತಣ್ಣಗಾಗಿದೆ ಗೈಸ್. ಇವಾಗ ಬನ್ನಿ ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ, ನಾನು ಫಿಲ್ಟ್ರ್ ಮಾಡ್ಕೊತಿದ್ದೀನಿ. ಈ ಬೆಣ್ಣೆ ಇವಾಗ ರೆಡಿಯಾಗಿದೆ ತುಪ್ಪ ಆಗಿ. ಇದನ್ನ ನಾವು 1 ವರ್ಷ ಬೇಕಾದರೂ ಇಡ್ಬೋದು ಗೈಸ್, ಏನೂ ಆಗೋಲ್ಲ. ಯಾವುದೇ ಸ್ಮೆಲ್ ಕೂಡ ಚೇಂಜ್ ಆಗೋಲ್ಲ, ಟೇಸ್ಟ್ ಕೂಡ ಚೇಂಜ್ ಆಗೋಲ್ಲ. 1 ವರ್ಷದವರೆಗೂ ಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ಮಕ್ಳಿಗೂ ಕೂಡ ಕೊಡ್ಬೋದು ಗೈಸ್. ಹಾಗೆ ತುಪ್ಪನ ತಿಂದರೆ ಮೂಳೆಗಳೆಲ್ಲ ಗಟ್ಟಿಯಾಗುತ್ತೆ, ಅದು ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ ಎಲ್ರಿಗೂ ಸಾಮಾನ್ಯವಾಗಿ. ಹಾಗೆ ಇದನ್ನು ಯಾವ ಸ್ವೀಟ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಯಾವುದೇ ಥರ ಸ್ಮೆಲ್ಲು ಆ ಥರ ಏನೂ ಇರೋಲ್ಲ, ತುಂಬ ಚೆನ್ನಾಗಿರುತ್ತೆ ಗೈಸ್. ನಾವು ಸ್ವೀಟ್ ಏನಾದರೂ ಮಾಡಬೇಕಾದ್ರೆ ಅಡುಗೆಗೆ ಇದೇ ತುಪ್ಪ ಯೂಸ್ ಮಾಡ್ಕೋತೀವಿ. ಹಾಗೆ ಇದನ್ನು ನೀಟಾಗಿ ಬಬಲ್ಸ್ ಏನೂ ಬರಬಾರ್ದು ಗೈಸ್, ಆ ಥರ ನೀಟಾಗಿ ಫಿಲ್ಟ್ರ್ ಮಾಡ್ಕೋಬೇಕು. ಇದನ್ನು ಈ ಥರ ಕಾಯಿಸಾದ್ಮೇಲೆ ಗೈಸ್, ನೀವು ಏರ್ ಕಂಟೈನರಲ್ಲಿ ಹಾಕಬೇಕು ಅನ್ನೋ ಏನು ಅವಶ್ಯಕತೆ ಇರೋಲ್ಲ. ಒಂದು ನಾರ್ಮಲ್ ಸ್ಟೀಲ್ ಬಾಕ್ಸ್ಗೆ ಹಾಕಿ ನಾರ್ಮಲ್ ಆಗಿಟ್ಟರು 1 ವರ್ಷದವರೆಗೂ ಏನೂ ಹಾಳಾಗಲ್ಲ ಗೈಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಹಾಳಾಗಲ್ಲ, ಹಾಗೆ ಸ್ಮೆಲ್ಲು ಕೂಡ ಚೇಂಜ್ ಆಗಲ್ಲ, ಅದೇ ಥರ ಫ್ಲೇವರ್ ಇರುತ್ತೆ. ಸೊ ಇಷ್ಟೇ ಗೈಸ್. ಇದನ್ನು ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಗೈಸ್.
ಇಷ್ಟೇ ಗೈಸ್ ವೇಸ್ಟೇಜ್ ಬಂದಿರೋದು. ಇದು ಈಸಿನೇ ತುಪ್ಪ ಕಾಯಿಸೋದು ಬೆಣ್ಣೆಯಿಂದ. ಈ ನಾವು ನ್ಯಾಚುರಲ್ ಆಗಿ ಬೆಣ್ಣೆನ ತಗೊಂಡ್ರೆ ತುಂಬ ಒಳ್ಳೆಯದು. ಹೊರಗಡೆನ ಬೆಣ್ಣೆ ತಗೊಂಡ್ರೆ ಅದರಿಂದ ಏನಾದರೂ ಮಿಕ್ಸ್ ಮಾಡಿರ್ತಾರೆ, ಮೈದಾ ಆಗಿರ್ಬೋದು ಅಥವಾ ರವೆ ಆಗಿರ್ಬೋದು, ಆ ಥರದ್ದೆಲ್ಲ ಮಿಕ್ಸ್ ಮಾಡಿರ್ತಾರೆ. ಸೊ ಮನೇಲೇ ನೀವು ಬೆಣ್ಣೆನ ಮಾಡಿಕೊಂಡು ತುಪ್ಪ ಕಾಯಿಸ್ಕೊಂಡ್ರೆ ಒಳ್ಳೆಯದು. ನೋಡಿ ನಾವು ಇಷ್ಟು ದೊಡ್ಡ ಬಾಕ್ಸಲ್ಲಿ ಒಂದು 3/4 ಬಾಕ್ಸು ಬಂದಿದೆ. ಏನಿಲ್ಲ ಅಂದರೂ ಒಂದು 2 kg ಮೇಲೆ ತುಪ್ಪ ಇದೆ ಗೈಸ್. ಇದು 3 ಸೇರು ಬೆಣ್ಣೆಗೆ ಇಷ್ಟು ಬಂದಿದೆ. ನೋಡಿ ಫುಲ್ ಆರಾದಮೇಲೆ ತಣ್ಣಗಾದಮೇಲೆ ಈ ಥರ ತುಪ್ಪ ಸಿಕ್ಕಿದೆ ನಮಗೆ. ಫುಲ್ ರವೆ ಥರ ಇದೆ ತುಪ್ಪ, ತುಂಬ ಚೆನ್ನಾಗಿ. ಸೊ ಇಷ್ಟೇ ತುಪ್ಪ ಮಾಡೋ ವಿಧಾನ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.